ನಮಸ್ಕಾರ ಎಲ್ರಿಗೂ. ನೋಡಿ ಫ್ರೆಂಡ್ಸ್, ರಾಲ್ಸನ್ ಮಷೀನಲ್ಲಿ ಹಾಕಿರೋ ವರ್ಕ್ ಥರ ಕಾಣಿಸ್ತಾ ಇದೆಯಾ ನಿಮಗೆ? ಯಾವುದೋ ಆರಿ ವರ್ಕ್ ಅಥವಾ ಕಂಪ್ಯೂಟರ್ ಮಷೀನಲ್ಲಿ ಹಾಕಿರೋ ಥರ ಇದೆ ಇದು ಡಿಸೈನು. ತುಂಬಾ ಇಷ್ಟ ಆಯಿತು, ಎಲ್ಲರೂ ತುಂಬ ಇಷ್ಟಪಟ್ಟರು ಇದನ್ನು. ಹೊಸದಾಗಿ ಬಿಗಿನರ್ಸ್ ಹಾಕಿರೋ ಅಂಥ ಡಿಸೈನ್ ಅಲ್ಲವೇ ಅಲ್ಲ ಇದು, ಆ ರೀತಿಯಾಗಿ ಬಂದಿದೆ ಇದು ಡಿಸೈನು. ಹಾಕೋದು ಕೂಡ ತುಂಬಾ ಸುಲಭ. ಈ ಡಿಸೈನ್ನ ನೋಡಿ ಸುಮಾರು ಒಂದು 20 ಸೀರೆಗಳು ಬಂದಿದೆ ನನಗೆ, ಸೇಮ್ ಇದೇ ಥರ ನನಗೆ ವರ್ಕ್ ಹಾಕ್ಕೊಡಿ ಶಿವರಾತ್ರಿಗೆ ಅಂತ. ನೋಡಿ ಎಷ್ಟು ಸೀರೆಗಳು ಬಂದಿದ್ದಾವೆ, ಎಲ್ಲ ಫುಲ್ಲು ಕಾಂಬೋ. ಅಂದರೆ ಬ್ಲೌಸ್ ಸ್ಟಿಚ್ ಮಾಡೋದು, ಫಿಕೋ ಫಾಲ್ಸ್ ಹಾಕೋದು, ಒಂದು 4 ಸ್ಯಾರಿಗೆ ಕುಚ್ಚು ಕೂಡ ಹಾಕೋದಿದೆ ಇದರಲ್ಲಿ. ಇದು ಅಷ್ಟೂ ನಾನು ಶಿವರಾತ್ರಿ ಒಳಗಡೆ ಹಾಕಬೇಕು. ಈಗ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ, ಅದು ಒಂದು ಬಿಟ್ಟು ಉಳಿದಿರೋ ಎಲ್ಲ ಬಾರ್ಡ್ರ್ ಸ್ಯಾರಿಗಳು ಏನಿದ್ದಾವೆ ಅವಕ್ಕೆಲ್ಲದಕ್ಕೂ ಇದೇ ಥರ ವರ್ಕ್ ಹಾಕಬೇಕು ಅಂತ ಹೇಳಿದ್ದಾರೆ. ಎಷ್ಟು ದಿನದಲ್ಲಿ ಯಾವಾಗ ಎಷ್ಟು ಹಾಕ್ತೀನೋ ಅಂತ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ. ದಿನಕ್ಕೆ 1-2 ಆದರೂ ಖಂಡಿತ ವರ್ಕ್ ಹಾಕ್ತೀನಿ. ವರ್ಕ್ ಹಾಕೋದು ಬೇರೆ, ಇಲ್ಲಿ ಯಾರು ಕಲ್ತಿರೋರು ಯಾರೂ ಇಲ್ಲ, ಹಾಗಾಗಿ ಕಷ್ಟ ಆಗುತ್ತೆ. ಇನ್ನು ಸ್ಟಿಚಿಂಗಿಗಾದರೆ ಬೇರೆಯವ್ರಿಗೆ ಕೊಡ್ಬೋದು, ಆದರೆ ವರ್ಕ್ ಹಾಕೋದು ಮಾತ್ರ ನಾನೇ ಹಾಕಬೇಕು. ನೋಡಿ ಎಷ್ಟು ಸೀರೆಗಳು ಬಂದಿದ್ದಾವೆ. ಇದಷ್ಟಕ್ಕೂ ಫಿಕೋ ಫಾಲ್ ಹಾಕಬೇಕು, ಕುಚ್ಚು ಕಟ್ಟಬೇಕು. ನೋಡಿ ತುಂಬಾ ಈಸಿ ಇದೆ. ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ತುಂಬಾ ಈಸಿ ಇದೆ, ಯಾವುದೇ ಕಷ್ಟದ್ದು ಏನೂ ಇಲ್ಲ ಇದರಲ್ಲಿ. ನಾನು ಹೇಳೋವಂಥ ಟಿಪ್ಸ್ಗಳನ್ನ ನೀವು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ. ಅವನ್ನೆಲ್ಲ ಫಾಲೋ ಮಾಡಿದ್ರೆ ನೀವು ಖಂಡಿತ ಇದೇ ಥರನೇ ಹಾಕ್ಬೋದು. ಬಿಗಿನರ್ಸ್ ಆಗಿದ್ದರೂ ಕೂಡ ಇದೇ ಥರ ಡಿಸೈನ್ ಹಾಕ್ಬೋದು. ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ತುಂಬಾ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೋಟ್ಸ್ ಪ್ರಕಾರ ನಾವು ಹೇಗೆ ಎಂಬ್ರಾಯ್ಡ್ರಿ ವರ್ಕ್ ಕಲಿಯೋದು ಅನ್ನೋದನ್ನು, ಅವೆಲ್ಲ ವಿಡಿಯೋಗಳನ್ನೂ ನೀವು ನೋಡಿದ್ರೆ ಮಾತ್ರ ನಿಮಗೆ ಖಂಡಿತ ಈಸಿ ಅನಿಸುತ್ತೆ, ಹಾಕೋಕೆ ಈಸಿ ಅನಿಸುತ್ತೆ. ನಿಮಗೆ ಕಲಿಯೋದಕ್ಕೂ ಜಲ್ದಿ ಅರ್ಥ ಆಗುತ್ತೆ ಅದು ಆ ಮೆಥಡ್ನ ನೀವು ಕಲಿಬೇಕು ಅಂದರೆ ಎಲ್ಲ ವಿಡಿಯೋಗಳನ್ನೂ ನೀವು ಸರ್ಚ್ ಮಾಡಿ ನೋಡಿ. ನೋಟ್ಸ್ ಪ್ರಕಾರ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಏನು ಕಷ್ಟನೇ ಆಗೋಲ್ಲ ಆ ರೀತಿ ಆ ಮೆಥಡಲ್ಲಿ ನೀವು ಕಲ್ತ್ರೆ ಅಂದರೆ. ನೋಡಿ ನಾನಿಲ್ಲಿ ಫ್ರಂಟ್ ನೆಕ್ಕಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಫ್ರೇಮ್ ಬಂದು ನಾನು 12 ಇಂಚಿಂದು ಫ್ರೇಮ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು 2ನೇ ನಂಬರ್ಗೆ ಮಷಿನ್ನಲ್ಲೇ ನಂಬರ್ಸ್ನ ಸೆಟ್ ಮಾಡಿಕೊಂಡು ಸ್ಯಾಟಿನ್ ಲೈನ್ನ ಹಾಕ್ಕೊಂಡಿದ್ದೀನಿ ಫಸ್ಟು. ಇದರ ನೆಕ್ ಬಿಡ್ತು 2.5 ಇಂಚು, ಉದ್ದ ಬಂದು 7 ಇಂಚಿದೆ ಇದು ನೆಕ್ದು. ನಾನು ನಂತರ 5ನೇ ನಂಬರ್ಗೆ ಸೆಟ್ ಮಾಡಿಕೊಂಡು ಬಾಲ್ ಚೈನು, ಸ್ಟೋನ್ ಚೈನು ಹಾಗೆ ಬಾಲ್ ಚೈನು 3 ಕೂಡ ನಾನು ಒಂದೇ ಸಲ ಹಾಕ್ತಾಯಿದ್ದೀನಿ. ನಿಮಗೆ ಲಾಸ್ಟಿಗೆ ಸ್ಟಾರ್ಟಿಂಗು ಲಾಸ್ಟು ಬಾಲ್ ಚೈನ್, ಸ್ಟೋನ್ ಚೈನ್ ಫಿನಿಶಿಂಗ್ ಬರಬೇಕು ಅಂದರೆ ಒಂದು ಸಲ ಬಂದಮೇಲೆ ನಾವು ಹೇಗೆ ರಫು ಸ್ಟಿಚ್ ಹಾಕ್ತೀವೋ ಮಷೀನಲ್ಲಿ, ಅದೇ ಥರ ಒಂದು ಸ್ವಲ್ಪ ನೀವು ಆದಷ್ಟು ಇದ್ರ ಮೇಲೇನೂ ಅಷ್ಟೇ ಸ್ವಲ್ಪ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬಂದರೆ ಅದು ಯಾವುದೇ ಕಾರಣಕ್ಕೂ ಅದು ಬಾಲ್ ಚೈನ್, ಸ್ಟೋನ್ ಚೈನು ಎಡ್ಜಿಗೆ ಹಾಗೆಯೇ ಲಾಸ್ಟು ಫಸ್ಟಿಗೆ ಅದು ಬಿಚ್ಕೊಂಡಿರೋ ರೀತಿ ಆಗೋದಿಲ್ಲ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಪ್ರತಿಯೊಂದು ಫಿನಿಶಿಂಗ್ ನೀಟಾಗಿದ್ದಾಗ ಮಾತ್ರ ನಾವು ಹಾಕೋ ವರ್ಕು ಹೈಲೈಟಾಗಿ ಕಾಣಿಸೋದು. ಈಗೇನಿದೆ ಬಾಲ್ ಚೈನ್, ಸ್ಟೋನ್ ಚೈನ್ ಹಾಕಿದ್ದೀನಲ್ಲ, ಅದರ ಸೆಂಟ್ರಲ್ಲಿ ಒಂದು ಚೂರು ಗ್ಯಾಪು ಬಂದಿರೋದ್ರಿಂದ ನಾನು ವಾಪಸ್ ಮತ್ತೆ ಅದ್ರ ಮೇಲೇ ನಂಬರ್ 1ಕ್ಕೆ ಒಂದು ಸ್ಟಿಚ್ ಹಾಕಿದ್ದೀನಿ. ಹಾಗೆ ಹಾಕಿದಾಗ ಏನಾಗುತ್ತೆ, ಎಲ್ಲೂ ನಮಗೆ ಗ್ಯಾಪ್ ಅಂತ ಅನಿಸೋದೇ ಇಲ್ಲ. ಅದು ಅಷ್ಟು ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಫಿನಿಶಿಂಗ್ ನೀಟಾಗಿತ್ತು ಅಂದರೆ ನೋಡಿ, ನನಗೆ ಈಗ ಅದೇ ಡಿಸೈನ್ ಬೇಕು ಅಂತ ಎಷ್ಟು ಬಟ್ಟೆಗಳು ಬಂದಿದೆ ಅಂತ ಹೇಳಿದ್ನಲ್ಲ, ಆ ಥರ ನಾವು ಮಾಡೋ ಕೆಲಸ ಪ್ರತಿಯೊಂದು ಅಷ್ಟೇ ಫಿನಿಶಿಂಗ್ ನೀಟಾಗಿರಬೇಕು. ನಾವು ತೊಗೊಳ್ಳೋ ದುಡ್ಡಿಗೆ ಕರೆಕ್ಟಾಗಿ ಫಿನಿಶಿಂಗು, ನಾವು ಮಾಡೋ ಕೆಲಸಕ್ಕೆ ತೊಗೊಳ್ಳೋ ದುಡ್ಡಿಗೆ ಕರೆಕ್ಟಾಗಿ ನಾವು ಮಾಡೋ ಕೆಲಸ ಇತ್ತು ಅಂದರೆ ಖಂಡಿತ ಬಟ್ಟೆ ಬಂದೇ ಬರುತ್ತೆ, ನಮ್ಮನ್ನು ಹುಡುಕೊಂಡೇ ಬರುತ್ತೆ. ಹಾಗಾಗಿ ಎಲ್ಲಿ ಆಯಿತು ನೀವು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ತುಂಬ ಬಟ್ಟೆ ಇದೆ ಅಂತ ಅರ್ಜೆಂಟ್ ಮಾಡಬಾರ್ದು. ನೀಟಾಗಿ ಫಿನಿಶಿಂಗ್ ಕೊಟ್ಟಾಗ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾವು ಮಾಡಿರೋ ಕೆಲಸ. ಅವ್ರು ಕೊಟ್ಟಿರೋ ದುಡ್ಡನ್ನ ನಾವು ಬಳಸ್ಬಿಡ್ತೀವಿ, ಆದರೆ ನಾವು ಮಾಡಿಕೊಟ್ಟಿರೋಂಥ ವರ್ಕು, ಡಿಸೈನು, ಬ್ಲೌಸ್ ಆಯಿತು ಅವ್ರ ಹತ್ರ ಯಾವಾಗೂ ಇರುತ್ತೆ. ಅದನ್ನು ನೋಡಿದಾಗೊಮ್ಮೆ ಈ ಥರ ನಾನು ಮಾಡಿಸ್ಬೇಕು, ಸ್ಟಿಚ್ ಮಾಡಿಸ್ಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರಬೇಕದು. ಸುಮ್ಮನೆ ದುಡ್ಡು ವೇಸ್ಟ್ ಆಗೋಯ್ತು, ಎಷ್ಟೊಂದು ದುಡ್ಡು ಕೊಟ್ಟು ನಾನು ವೇಸ್ಟ್ ಆಯಿತು ಅನ್ನೋ ಹಾಗಾದರೆ ತೊಗೊಂಡಿರೋ ದುಡ್ಡು ಕೂಡ ನಮಗೆ ಕೈಗತ್ತಲ್ಲ, ಆ ರೀತಿ ಆಗಿಬಿಡುತ್ತೆ. ಆದಷ್ಟು ನಾವು ತೊಗೊಳ್ಳೋ ದುಡ್ಡಿಗೆ ನಮ್ಮ ಕೆಲಸ ಕರೆಕ್ಟಾಗಿರಬೇಕು. ಎಲ್ಲದರಲ್ಲೂ ಅಷ್ಟೇ ಕರೆಕ್ಟಾಗಿತ್ತು ಅಂದರೆ ನಮಗೆ ಕೆಲಸ ಮಾಡೋದಕ್ಕೆ ಮತ್ತಿಷ್ಟು ನಮಗೆ ಇಂಟ್ರೆಸ್ಟ್ ಇರುತ್ತೆ. ನೋಡಿ ನಾನಿಲ್ಲಿ ಲೋಡಿಂಗ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಬಂದು
ಮೂರನೇ ನಂಬರ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಡಬಲ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ಗ್ರೀನು ಮತ್ತು ಪಿಂಕು 2 ಕಲರು ಮಿಕ್ಸ್ ಮಾಡಿಕೊಂಡು ನಾನು ಹಾಕ್ತಾಯಿದ್ದೀನಿ. ನಾನು ಸೆಟ್ ಮಾಡಿಕೊಂಡೇ ಹಾಕ್ತಾಯಿದ್ದೀನಿ. ಆದ್ರೂ ಎಲ್ಲೂ ನಾನು ಝೀರೋಗೆ ಬಂದಿಲ್ಲ, ಇಲ್ಲಿ ಸೆಟ್ ಮಾಡಿಕೊಂಡೇ ಹಾಕ್ತಾಯಿದ್ದೀನಿ. ಯಾವ ರೀತಿ ಅಂದರೆ ಅಲ್ಲಿ ನಾನು ವೀಲ್ನ ತಿರುಗಿಸಿ ಆ ಪಾಯಿಂಟಿಗೆ ಮತ್ತೆ ಅದನ್ನು ನೀಡಲ್ನ ನಿಂದ್ರಿಸಿ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲೂ ನಾನು ಝೀರೋ ನಂಬರಿಗೆ ಬಂದಿಲ್ಲ, ನಂಬರ್ ಸೆಟ್ ಮಾಡಿಕೊಂಡೇ ಹಾಕಿದ್ದೀನಿ. ಆದಷ್ಟು ಸೆಟ್ ಮಾಡ್ಕೊಳ್ಳೋ ಅಂಥದ್ದಕ್ಕೆ ಸೆಟ್ ಮಾಡ್ಕೋಬೋದು ನೀವು. ನೋಡಿ, ಆದರೆ ಎಷ್ಟು ಕರೆಕ್ಟಾಗಿ ಬಂದಿದೆ, ಎಲ್ಲೂ ಏನೋ ಒಂಚೂರು ಏನೂ ಅನಿಸೋದೇ ಇಲ್ಲ. ಎಷ್ಟು ಬ್ಲೌಸು ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಬ್ಲೌಸು ಅಷ್ಟು ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಸ್ಲೀವ್ ಡಿಸೈನು, ನೆಕ್ ಡಿಸೈನ್ ಎರಡೂ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಬಿಗಿನರ್ಸ್ ಹಾಕ್ಬೋದು, ಖಂಡಿತ ಹಾಕ್ಬೋದು, ಏನು ಕಷ್ಟದ್ದಲ್ಲ ಇದು. ಟ್ರೈ ಮಾಡಿ ಆದಷ್ಟು. ಮತ್ತು ನಾನು ಆ ಗ್ರೀನು ಹಾಗೆಯೇ ಪಿಂಕ್ ಕಲರ್ ಏನು ಹಾಕಿದ್ದೀನಿ ಅದರ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ಹಾಗೆ ನಾನು ಜರಿ ಥ್ರೆಡ್ಡಿಂದ ಹಾಕ್ತಾಯಿದ್ದೀನಿ. ಅದೇ 3ನೇ ನಂಬರ್ಗೆ ಸೆಟ್ ಮಾಡಿಕೊಂಡೇ ನಾನು ಹಾಕ್ತಾಯಿದ್ದೀನಿ. ನೋಡಿ, ನಾವು ನೀಡಲ್ನ ಎಲ್ಲಿ ಸ್ಟಾಪ್ ಮಾಡ್ತೀವೋ ವಾಪಸ್ ಮತ್ತೆ ನೀಡಲ್ನ ತಂದು ಮತ್ತೆ ನಾವು ಯಾವ ಜಾಗಕ್ಕೆ ನೀಡಲ್ ನಿಲ್ಲಿಸ್ತೀವೋ ಅಂತ ಥ್ರೆಡ್ ಯಾವ ಕಡೆ ಬರುತ್ತೆ ಅಂತ ನೀವು ನೋಡಿಕೊಂಡು ಮಾಡಬೇಕಾಗುತ್ತೆ. ನೋಡಿ, ಎಲ್ಲೂ ನಾನು ಹಾಕೋ ಥ್ರೆಡ್ಡು ಹೊರಗಡೆ ಬರ್ತಾಯಿಲ್ಲ, ಅದು ಈ ರೀತಿಯಾಗಿ ಬರ್ತಾಯಿದೆ ನೋಡಿ. ಮತ್ತು ಕರೆಕ್ಟಾಗಿ ಆ ಥ್ರೆಡ್ ಏನಿದೆ ಆ ಬಾಲ್ ಚೈನ್ ಸ್ಟೋನ್ ಚೈನ ಗ್ಯಾಪಲ್ಲಿ ಕುತ್ಕೋಬೇಕು. ಆ ರೀತಿ ನೋಡಿ ಹಾಕಿದಾಗ ಅದು ನಾವೇನು ಥ್ರೆಡ್ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಬಿಗಿನರ್ಸ್ ಆದರೂ ಕೂಡ ನಾವು ಖಂಡಿತ ಈಸಿಯಾಗಿಯೇ ಕಲಿಬೋದು, ಯಾವುದೇ ಕಷ್ಟದ್ದಿಲ್ಲ. ಆದರೆ ಏನು ನೋಟ್ಸ್ ಪ್ರಕಾರ ಕಲಿಬೇಕು ನೀವು, ತುಂಬ ಈಸಿ ಆಗುತ್ತೆ ಅದು. ನೋಡಿ, ಈಗ ನೆಕ್ಸ್ಟು ಮತ್ತೆ ನಾನು ಬಾಲ್ ಚೈನು ಸ್ಟೋನ್ ಚೈನು ಹಾಕ್ತಾಯಿದ್ದೀನಿ. ಇದು ಕೂಡ ನಂಬರ್ 5ಕ್ಕೆ ಸೆಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನಾವು ಒಂದೊಂದೇ ಹಾಕ್ತೀವಂದ್ರೂ ಕೂಡ ಆ ಥರನೂ ಹಾಕ್ಬೋದು. ನಂಬರ್ 2ಕ್ಕೆ ಸೆಟ್ ಮಾಡ್ಕೊಂಡು ಹಾಕ್ಬೋದು. ಗ್ಯಾಪ್ ಬರುತ್ತೆ ಅನ್ನೋದಕ್ಕೆ ನಾನು 3 ಕೂಡ ಒಂದೇ ಸಲ ಹಾಕ್ತಾಯಿದ್ದೀನಿ. ಕಂಪ್ಯೂಟ್ರ್ ಮಷಿನ್ ಥರ ಇದರಲ್ಲಿ ಥ್ರೆಡ್ ಕಟರ್ ಇರೋದಿಲ್ಲ ಫ್ರೆಂಡ್ಸ್. ಆದಷ್ಟು ಎಲ್ಲೂ ನಾವು ಮಾಡೋ ಕೆಲಸ ಕರೆಕ್ಟಾಗಿರ್ಬೇಕಂದ್ರೆ ಅಲ್ಲೇದಲ್ಲೇ ಥ್ರೆಡ್ನ ಕಟ್ ಮಾಡಿಬಿಡಬೇಕು. ಆ ಥ್ರೆಡ್ನ ಹಾಗೆ ಬಿಟ್ವಿ ಅಂದರೆ ಅದು ನಾವು ಹಾಕಿರೋ ಡಿಸೈನ್ ಆ ಥ್ರೆಡ್ಡಲ್ಲೇ ಮುಚ್ಕೊಂಡು ಹೋಗ್ಬಿಡುತ್ತೆ, ಅದು ಆ ರೀತಿ ಆಗುತ್ತೆ. ಹಾಗಾಗಿ ಥ್ರೆಡ್ನ ಆದಷ್ಟು ಆವಾಗಿಂದ ಆವಾಗಲೇ ಕಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ನಾನು ವಾಪಸ್ ಒಂದು ಸ್ವಲ್ಪ ಸ್ಟಿಚ್ಚು ವಾಪಸ್ ಹೋಗಿದ್ದೀನಿ. ಆನಂತರ ಅದ್ರ ಪಕ್ಕಕ್ಕೆ ನಾನು ಇನ್ನೂ ಒಂದು ಅಂದರೆ ಏನು 0 ನಂಬರಿಂದ ಸ್ಟೋನ್ ಚೈನ್ ಬಾಲ್ ಚೈನ್ ಪಕ್ಕ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಹಾಕ್ತಾ ಇರೋಂಥದ್ದಲ್ಲ. ಅದೇನಾದರೂ ಸ್ವಲ್ಪ ಗ್ಯಾಪ್ ಬಂದಿತ್ತು ಅಂದರೂ ಕೂಡ ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿ, 0 ನಂಬರ್ಗೆ ಬಾಲ್ ಚೈನ್ ಪಕ್ಕನೇ ನಾವು ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ನಾನು ನೋಡಿ ಎಲ್ಲೂ ಒಂಚೂರು ದಾರ ಕೂಡ ಬಿಟ್ಟಿಲ್ಲ, ಏನಿಲ್ಲ, ಅಷ್ಟು ನೀಟಾಗಿ ಎಲ್ಲನೂ ಕಟ್ ಮಾಡ್ತಾಯಿದ್ದೀನಿ. ನಾವು ಮಾಡೋ ಕೆಲಸ ಹೇಳ್ತೀನಲ್ಲ, ನಮ್ಮ ಕೈಯಲ್ಲಿರುತ್ತೆ ಅದು ನಾವು ಹೇಗೆ ನೀಟ್ ಮಾಡ್ತೀವಿ ಅನ್ನೋದು. ನೋಡಿ, ನಾನು ಈ ಥರ ಒಂದು ಶೀಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮುಂದ್ಗಡೆ ಒಂದು 1/4 ಇಂಚಿಗೂ ಕಡಿಮೆ ಗ್ಯಾಪ್ ಬಿಟ್ಟು ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದನ್ನೇ ನಾನು ರಿವರ್ಸಲ್ಲಿ ಇಟ್ಕೊಂಡು ಈ ರೀತಿ ಮಾರ್ಕ್ ಹಾಕ್ತಾಯಿದ್ದೀನಿ. ಈ ಥರ ನಾವು ಯಾವ ಡಿಸೈನ್ ಬೇಕಾದ್ರೂ ಇದೊಂದು ಮಾರ್ಕ್ ಹಾಕ್ಕೊಂಡ್ವಿ ಅಂದರೆ ಇದರಲ್ಲೇ ತುಂಬ ಥರ ಡಿಸೈನ್ನ ನಾವು ಕ್ರಿಯೇಟ್ ಮಾಡ್ಬೋದು. ನೋಡಿ, ನಾನು ಆ ಪ್ಯಾಟ್ರನ್ನ ಹೇಗೆ ನಾನು ರಿವರ್ಸ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಒಂದು ಸಲ ನನ್ನ ಕಡೆ ಬರೋ ಹಾಗೆ ಇನ್ನೊಂದು ಸಲ ಆ ಕಡೆ ಹೋಗೋ ಹಾಗೆ ನಾನು ಹಾಕ್ತಾಯಿದ್ದೀನಿ. ಆವಾಗ ನಮಗೆ ಇದು ಒಂದು ಚಿಕ್ಕದು ದೊಡ್ಡದು ಅಂತ ಅನಿಸೋದೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ಆಮೇಲೆ ನಮ್ಗೆ ಇದರಲ್ಲಿ ಯಾವ ಥರ ಡಿಸೈನ್ ಬೇಕಾದ್ರೂ ನಾವು ಇದನ್ನು ಹಾಕ್ಕೋಬೋದು, ಡ್ರಾ ಮಾಡ್ಕೋಬೋದು. ನಾನು ಡ್ರಾ ಮಾಡ್ಕೊಳ್ಳೋದು ಕೂಡ ನಿಮಗೆ ಪ್ರತಿಯೊಂದನ್ನು ಹೇಳ್ತಾಯಿದ್ದೀನಿ. ಯಾವುದೇ ರೀತಿ ನಾನು ಇದರಲ್ಲಿ ಟ್ರೇಸಿಂಗ್ ಮಾಡ್ತಾಯಿಲ್ಲ, ನಾನೇ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ನಿಮಗೆ ಟ್ರೇಸಿಂಗ್ ಮಾಡ್ಕೋಬೇಕಂದ್ರೆ ನೀವು ಟ್ರೇಸಿಂಗ್ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ಕರೆಕ್ಟಾಗಿ ಫ್ಲವರ್ ಬರೋ ಹಾಗೆ ನಾವು ಹಾಕ್ಕೋಬೇಕಾಗತ್ತೆ. ಮಧ್ಯ ಮಧ್ಯ ಅಲ್ಲೊಂದು ಲೀಫ್ ಹಾಕ್ತಾಯಿದ್ದೀನಿ ನಾನು. ಇವೆಲ್ಲ ಬ್ಲೌಸು ಗ್ರ್ಯಾಂಡಾಗಿ ಯಾಕೆ ಕಾಣಿಸ್ತಾ ಇದೆ ಅಂದರೆ ನಾನು ಇದರಲ್ಲಿ ವೈಟ್ ಕಲರ್ ಆ್ಯಡ್ ಮಾಡಿರೋದ್ರಿಂದ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಬ್ಲೌಸು ಪ್ಲೇನ್ ಇತ್ತು ಅಂದರೆ ಚೆನ್ನಾಗಿ ಕಾಣಿಸುತ್ತೆ ವರ್ಕ್. ಇದು ಬ್ಲೌಸೇ ಆಲ್ರೆಡಿ ಗೋಲ್ಡು ಗ್ರೀನು ಮಿಕ್ಸ್ ಬಂದಿರೋದ್ರಿಂದ ನಾನು ಮಾಡೋ ಡಿಸೈನು ಅಷ್ಟೊಂದು ಹೈಲೈಟಾಗಿ ಕಾಣಿಸಲ್ಲ. ಇದು ಗ್ರೀನು ಕಲರ್ ಹಾಕಿದ್ರೆ ಇದರಲ್ಲಿ ಅಷ್ಟು ಕಾಣಿಸಲ್ಲ ಅಂತ ನಾನು ಇದಕ್ಕೊಂಚೂರು ವೈಟ್ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ವೈಟ್ ಕಲರ್ ಮಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ
ಒಂಚೂರು ಅದು ಕಂಪ್ಯೂಟರ್ ವರ್ಕ್ ಥರ ಕಾಣಿಸುತ್ತೆ ನೋಡಿ. ನಾನು ಆ ಲೀಫ್ಗೆ ಅದು ಏನು ಡಿಸೈನ್ ಮಾಡಿದ್ದೀನೋ ಅದರಲ್ಲಿ ಒಂದು ಜರಿ ಥ್ರೆಡ್ಡಿಂದ ಫಿಲ್ ಮಾಡ್ತಾಯಿದ್ದೀನಿ ಅದನ್ನು. ನೀವು ಯಾವುದಾದ್ರೂ ವರ್ಕ್ ಮಾಡುವಾಗ ಫ್ರೆಂಡ್ಸ್ ಆದಷ್ಟು ಒಂದು 8ರಿಂದ 10 ಬಾಬಿನ ಒಂದೇ ಸಲ ನೀವು ಫಿಲ್ ಮಾಡಿ ಇಟ್ಕೊಳ್ಳಿ. ಅದು ಫಿಲ್ ಮಾಡೋದು ಹೇಗೆ ಅಂದರೆ ಫುಲ್ಲು ಅದು ಬಾಬಿನಿಂದ ಹೊರಗಡೆ ಬಂದಿರಬಾರ್ದು, ಒಂಚೂರು ಗ್ಯಾಪ್ ಇರಬೇಕು. ಆ ರೀತಿಯಾಗಿ ಒಂದಷ್ಟು ಬಾಬಿನ ನೀವು ಫಿಲ್ ಮಾಡಿ ಇಟ್ಕೊಂಡ್ರಿ ಅಂದರೆ ಒಂದೇ ಸಲ ಒಂದು 2-3 ಬ್ಲೌಸಿಗೆ ನಾವು ವರ್ಕ್ ಹಾಕಿದ್ರೂ ಕೂಡ ಇಷ್ಟಿಷ್ಟಕ್ಕೆ ಬಾಬಿನ ಸುತ್ಕೋಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ನಾನು ಒಂದೇ ಸಲ ಒಂದು 10ರಿಂದ 15 ಬಾಬಿನ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ. ನಾನೀಗ ಜರಿ ಥ್ರೆಡ್ಡಲ್ಲಿ ಇದರಲ್ಲಿ ಒಂದು ಲೀಫ್ನ ಹಾಕ್ತಾಯಿದ್ದೀನಿ. ಲೀಫ್ ಅಂದರೆ ಒಂದು ಮೊಗ್ಗು ಟೈಪ್ ಬರುತ್ತೆ, ಅದು ಆ ಥರ ಹಾಕ್ತಾಯಿದ್ದೀನಿ. ನಾನು ಎಲ್ಲೂ ಅಷ್ಟೇ 0ಇಂದ ಬಂದು ಹೋಗಿಲ್ಲ, ಯಾಕೆಂದರೆ ಅದು ವೈಟು ಇದು ಜರಿ ಥ್ರೆಡ್ಡು ಅದು ಇದು ಲೈನು ನಮಗಿನ್ನೂ ಸರಿಯಾಗಿ ಬರಲ್ಲ ಅಲ್ಲ. ಆಲ್ರೆಡಿ ನೀಟಾಗಿ ಬರ್ತಾ ಇದೆ ಅನ್ನೋರಾದರೆ ಬೇಕಿದ್ದರೆ 0ಗೆ ಬಂದು ವಾಪಸ್ಸು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು. ನಾನೇನು ಮಾಡ್ತಾಯಿದ್ದೀನಿ ಅಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ವೈಟ್ ಕಲರಲ್ಲಿ ನಾನು 2 ಲೀಫ್ನ ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನು ಅಷ್ಟೇ ನಾನು 0ಇಂದ ಹೋಗಿ ಹಾಕ್ತಾಯಿಲ್ಲ, ಅಲ್ಲಿದಲ್ಲೇ ಫ್ಲವರ್ನ ದಾರ ತೆಗೆದು ಹಾಕ್ತಾಯಿದ್ದೀನಿ. ಈ ಲೀಫ್ ಯಾವ ಥರ ಅಂದರೆ 0ಇಂದ 4ವರೆಗೂ ಬಂದು ಮತ್ತೆ 0ಗೆ ಹೋಗುತ್ತೆ. ಇದು ನೋಡಿ 0 1 2 3 4 0 1 2 3 4 ಈ ಥರ ಬಂದು ವಾಪಸ್ 4 to 0ಗೆ ಹೋಗುತ್ತೆ. ಈ ರೀತಿ ಫ್ಲವರ್ ಬರುತ್ತೆ. ಆವಾಗ ನಾನು ಅದ್ರ ಮೇಲೇ ಹಾಕ್ಕೊತ ಹೋದರೆ ಏನಾಗುತ್ತೆ 2-3 ಸ್ಟಿಚ್ ಬಂದುಬಿಡ್ತವೆ, ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣಿಸಲ್ಲ. ಹಾಗಾಗಿ ನಾನು ಈ ಥರ ಹಾಕ್ತಾಯಿದ್ದೀನಿ ನೋಡಿ. 0 1 2 3 4 4 3 2 1 ಈ ಥರ ಹಾಕಿದ್ರೆ ಈ ಥರ ಒಂದು ಲೀಫ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಹಾಕುವಾಗ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ನಾವು ಮಾಡೋ ಫಿನಿಶಿಂಗಿಂದ ಅದು ಕವರ್ ಆಗಿಬಿಡ್ಬೇಕು. ಆ ರೀತಿ ನೋಡಿಕೊಂಡು ನಾವು ಹಾಕಬೇಕಾಗತ್ತೆ. ಈಗ ಏನಿದೆ ಚಿಕ್ಕದಾಗಿ ನಾನು ಇಲ್ಲಿ ಚಿಕ್ಕ ಲೀಫ್ನ ಹಾಕ್ತಾಯಿದ್ದೀನಿ. ಇದನ್ನು ಪಿಂಕ್ ಕಲರಲ್ಲಿ ನಾನು ಹಾಕ್ತಾಯಿದ್ದೀನಿ. ನಾವು ಮಾಡಿರೋ ಮಾರ್ಕು ಕವರ್ ಆಗಬೇಕು ಫ್ರೆಂಡ್ಸ್, ಆ ರೀತಿ ನಾವು ಹಾಕ್ಕೋಬೇಕಾಗುತ್ತೆ. ನಾವು ಮಾಡಿರೋ ವೈಟ್ ಕಲರ್ ಮಾರ್ಕ್ ಏನು ಮಾಡಿದ್ದೀವಿ ಅದು ಕಾಣಿಸ್ತಾ ಇದ್ದರೆ ಏನಾಗುತ್ತೆ ಅದು ಜಲ್ದಿ ಹೋಗೋದಿಲ್ಲ, ಯಾಕೆಂದರೆ ನಾವು ವೈಟ್ ಪೆನ್ಸಿಲಿಂದ ಮಾರ್ಕ್ ಮಾಡಿರೋದ್ರಿಂದ ಅದು ಜಲ್ದಿ ಹೋಗೋದಿಲ್ಲ. ಆದಷ್ಟು ಅದನ್ನು ಕವರ್ ಮಾಡ್ಕೊಳ್ಳೋ ರೀತಿ ವರ್ಕನ್ನು ಹಾಕಬೇಕು. ಇಲ್ಲಾಂದರೆ ನಾವು ಮಾರ್ಕ್ ಮಾಡುವಾಗಲೇ ಸ್ವಲ್ಪ ಲೈಟಾಗಿ ಮಾರ್ಕ್ ಹಾಕ್ಕೋಬೇಕಾಗತ್ತೆ. ಅದೇನಾದರೂ ಮಾರ್ಕ್ ಕಾಣಿಸ್ತಾ ಇದೆ ಅಂದಾಗ ನೀವು ಜರಿ ಥ್ರೆಡ್ಡಿಂದ ಔಟ್ಲೈನ್ ಕೊಟ್ಟರು ಕೂಡ ಅದು ಕವರ್ ಆಗಿಬಿಡಬೇಕು. ಆ ರೀತಿ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಸ್ಟಾರ್ಟಿಂಗ್. ಇಲ್ಲಾಂದರೆ ವೈಟ್ ಕಲರ್ ಕಾಣಿಸ್ತಾ ಇತ್ತು ಅಂದರೆ ನಾವು ಮಾಡಿರೋ ಡಿಸೈನ್ಗಿನ್ನ ಅದು ವೈಟೇ ಕಾಣಿಸ್ತಾ ಇರುತ್ತೆ. ಹಾಗಾಗಬಾರ್ದು ಅಂದರೆ ಎಲ್ಲದು ಕವರ್ ಮಾಡ್ಕೋಬೇಕು. ನಾನು 3ಇಂದ ಇದು 0ಇಂದ ಸ್ಟಾರ್ಟ್ ಆಗಲ್ಲ, ಈ ಲೀಫು ಚಿಕ್ಕದಾಗಿರೋದ್ರಿಂದ 3 2 1 0 3 2 1 0ಇಂದ ಈ ಥರ ಚಿಕ್ಕದಾಗಿ ಫ್ಲವರ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ನಾನು ಗ್ರೀನ್ ಕಲರ್ ತಗೊಂಡು ಏನು ಮಧ್ಯ ಅಲ್ಲಲ್ಲಿ ಒಂದು ಲೀಫ್ ಹಾಕಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಒಂಚೂರು ಒಂದು ಫ್ಲವರ್ಗೆ ಒಂದು ತೊಟ್ಟು ಥರ ಇರುತ್ತಲ್ಲ ಆ ರೀತಿ ಕಾಣಿಸ್ಲಿ ಅಂತ ನಾನು ಇದನ್ನು ಈ ಥರ ಹಾಕ್ತಾಯಿದ್ದೀನಿ. ಇದು ಏನಿದೆ ಲೀಫ್ ಬಂದು 0ಇಂದ 4ವರೆಗೂ ಬಂದು 0ಗೆ ಎಂಡ್ ಆಗುತ್ತೆ. ಅದು ತೊಟ್ಟು ಏನು ಹಾಕ್ತಾಯಿದ್ದೀನಿ ನಾನು ಅದನ್ನು 2 ನಂಬರಲ್ಲಿ ಹಾಕ್ತಾಯಿದ್ದೀನಿ. 1ವರೆಗೂ ಕೂಡ ಹಾಕ್ಕೋಬೋದು ನೋಡಿ. ಈ ರೀತಿಯಾಗಿ 2 ಅಥವಾ 1ವರೆಗೂ ಕೂಡ ಹಾಕ್ಕೋಬೋದು. 2 ಹಾಕಿದ್ರೆ ಸ್ವಲ್ಪ ಎದ್ದು ಕಾಣಿಸುತ್ತೆ, 1ವರೆ ನಂಬರ್ಗಾದರೆ ಒಂಚೂರು ಲೈಟಾಗಿ ಕಾಣಿಸುತ್ತೆ. ನಮ್ಮ ಕ್ರಿಯೇಟಿವಿಟಿ ಅದು ಯಾವ ರೀತಿ ಹಾಕಿದ್ರೆ ಚೆನ್ನಾಗಿ ಡಿಸೈನ್ ಬರುತ್ತೆ ಅನ್ನೋದು ಐಡಿಯಾ ಬಂತು ಅಂದರೆ ಯಾವ ಡಿಸೈನ್ ಬೇಕಾದ್ರೂ ಹಾಕ್ಬೋದು. ಯಾವುದೇ ಆರಿ ವರ್ಕು ಬೇಕಾಗಿಲ್ಲ, ಕಂಪ್ಯೂಟರ್ ಮಷೀನು ಬೇಕಾಗಿಲ್ಲ, ಏನಿಲ್ಲ. ಅದರಲ್ಲೆಲ್ಲ ಒಂದೊಂದು ವಾರಗಟ್ಟಲೆ ಹಾಕೋದನ್ನು ನಾವು ಒಂದು ದಿನದಲ್ಲಿ ಆರಾಮವಾಗಿ ಹಾಕ್ಬೋದು ನೋಡಿ. ಇಷ್ಟಂತೂ ಇದು ಫಿನಿಶಿಂಗ್ ಮಾಡಿದ್ದೀನಿ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದರಲ್ಲಿ ಜರಿ ಥ್ರೆಡ್ಡಿಂದ ನಂಬರ್ 2ಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ. ನಾನು 2ಕ್ಕೆ ಸೆಟ್ ಮಾಡಿಕೊಂಡು ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ಇದನ್ನು ಆ ಲೀಫು ಪೆಟಲ್ಸು ಏನಿದೆ ಅದಕ್ಕೆಲ್ಲ ನಾನು ಈ ಥರ 0ಇಂದ ಔಟ್ಲೈನ್ ಕೊಡ್ತಾಯಿದ್ದೀನಿ. 0 ಅಂದರೆ ಒಂದು ಅರ್ಧ ಬರಲಿ, 0ಇಂದ ಒಂಚೂರು 1ಕ್ಕೆ ಫುಲ್, 1ಕ್ಕಂದರೆ ಫುಲ್ಲು
ಹತ್ರ ಬೇಡ, ಒಂದಕ್ಕಿಂತ ಒಂಚೂರು ಕಡಿಮೆ ಬರೋ ಹಾಗೆ ಈ ರೀತಿ ಔಟ್ಲೈನ್ ಕೊಡಬೇಕು ನೋಡಿ. ಈ ಔಟ್ಲೈನ್ ಕೊಡೋದ್ರಿಂದ ನಾವು ಮಾಡಿರೋ ಮಾರ್ಕ್ ಎಲ್ಲ ಕವರ್ ಆಗಿಬಿಡುತ್ತೆ. ಆದಷ್ಟು ಡಿಸೈನು ನೀಟಾಗಿ ಕಾಣಿಸುತ್ತೆ. ನಾವು ಡಿಸೈನ್ ಎಷ್ಟು ನೀಟಾಗಿ ಹಾಕ್ತೀವೋ ಅಷ್ಟು ನಮಗೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಫಿನಿಶಿಂಗ್ ನೀಟ್ ಕಾಣಿಸ್ಬೇಕು ಅಂದರೆ ಅಲ್ಲಿದಲ್ಲೇ ಥ್ರೆಡ್ನ ಆವಾಗಲೇ ಕಟ್ ಮಾಡ್ಕೋಬೇಕು. ಈ ರೀತಿ ನೀವೇನಾದರೂ ಫ್ಲವರ್ ಹಾಕ್ತಾ ಇದ್ದೀರಿ ಅಂದರೆ ಅದಕ್ಕೆ ಆದಷ್ಟು ಈ ಥರ ಔಟ್ಲೈನ್ ಕೊಟ್ಟರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಇದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂದರೆ ಮೊಬೈಲ್ಗಿನ್ನ ರಿಯಲಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು ನೋಡಿ ಈ ರೀತಿಯಾಗಿ ಔಟ್ಲೈನ್ ಕೊಟ್ಟರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ಹಳೆ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ನೀವು ಕೂಡ ಇದೇ ರೀತಿಯಾಗಿಯೇ ಕಲಿಬೋದು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಫ್ರೆಂಡ್ಸ್ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲ ಕಮೆಂಟ್ಗೂ ಆನ್ಸರ್ ಮಾಡ್ತೀನಿ. ಹಾಗೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದರೆ ನಮ್ಮ ಚಾನಲ್ಲು ಇದೇ ಥರ ಒಳ್ಳೆ ಐಡಿಯಾಗಳು ಸಿಗುತ್ತೆ. ನಿಮಗೆ ಯಾವ ರೀತಿ ವರ್ಕ್ ಹಾಕಬೇಕು ಅನ್ನೋದನ್ನು ಬಿಗಿನರ್ಸ್ಗೆ ಇನ್ನು ಮುಂದೆ ವರ್ಕ್ ಹಾಕೋದು ಹೇಗೆ ಅಂತ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದ್ರೇನೋ ಎಲ್ಲ ಹಬ್ಬ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಇದೆಲ್ಲ ನಂದು ವರ್ಕ್ ಲೋಡ್ ಎಲ್ಲ ಕಡಿಮೆ ಆದಮೇಲೆ ಖಂಡಿತ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಒಂದು ನೀವು ಲೈಕ್ ಕೊಡೋದ್ರಿಂದ ನಾನು ಇಷ್ಟೆಲ್ಲ ಹೇಳಿದ್ದೀನಿ ಅಂದಾಗ ನೀವು ಒಂದು ಲೈಕ್ ಕೊಟ್ಟರೆ ಫ್ರೆಂಡ್ಸ್ ಖಂಡಿತ ನನಗೆ ನೆಕ್ಸ್ಟ್ ವಿಡಿಯೋಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ತೀನಿ. ನೋಡಿ ಬ್ಯಾಕ್ ನೆಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಇದೇ ಥರನೇ ನಾನು ಬ್ಯಾಕ್ ನೆಕ್ ಕೂಡ ಹಾಕಿದ್ದೀನಿ. ಸ್ಲೀವ್ಗೂ ಕೂಡ ನಾನು ಏನಿದೆ ಇದೇ ಥರನೇ ಡಿಸೈನ್ ಮಾಡಿರೋದು. ನೋಡಿ ಈ ಥರನೇ ಇದೆ. ಇದರಲ್ಲಿ ಮಧ್ಯದಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿ ನಾನು ಸ್ವಲ್ಪ ಗ್ರ್ಯಾಂಡ್ ಆಗೋ ಹಾಗೆ ಮಾಡಿದ್ದೀನಿ. 2 ಸ್ಲೀವ್ ಕೂಡ ರೆಡಿಯಾಗಿದೆ, ಫ್ರಂಟ್ ಟು ಬ್ಯಾಕ್ ಕೂಡ ರೆಡಿಯಾಗಿದೆ. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ.